ಚಿಕ್ಕಮಂಗ್ಳೂರಿಗೆ ಬಂದಮೇಲೆ ಬರಲೇಬೇಕಾಗಿರೋ ಇನ್ನೊಂದು ಇಂಪಾರ್ಟೆಂಟ್ ಪ್ಲೇಸ್ ಅಂದರೆ ಟೇಸ್ಟಿ ವರ್ಲ್ಡ್ ಫುಡ್ ಫ್ಯಾಕ್ಟ್ರಿ. ಇಲ್ಲಿ ನಮಗೆ ಎಲ್ಲಿ ಡಿಮಾರ್ಟಲ್ಲಿ, ರಿಲಯನ್ಸಲ್ಲಿ ಎಲ್ಲ ಏನು ಸ್ನ್ಯಾಕ್ಸ್ ಸಿಗುತ್ತಲ್ಲ, ಅಲ್ಲಿ ಸ್ನ್ಯಾಕ್ಸ್ಗಳನ್ನೆಲ್ಲ ಇಲ್ಲೇ ತಯಾರು ಮಾಡೋದು. ಯಾವ್ಯಾವ ಬ್ರ್ಯಾಂಡ್ಗಳಿಲ್ಲಿ ತಯಾರು ಮಾಡ್ತಾರೆ, ಹೇಗೆ ತಯಾರು ಮಾಡ್ತಾರೆ ಅದನ್ನೆಲ್ಲ ನೋಡೋಣ ಬನ್ನಿ. ಈ ಫ್ಯಾಕ್ಟ್ರಿ ಇರೋದು ಚಿಕ್ಕಮಂಗ್ಳೂರಲ್ಲಿರೋ ಇಂಡಸ್ಟ್ರಿಯಲ್ ಏರಿಯಾ ಆಂಬ್ಲೆ ಅನ್ನೋ ಜಾಗದಲ್ಲಿ. ಎಂಟ್ರೆನ್ಸ್ ಅಲ್ಲಿನೇ ಈ ರೀತಿ ಟ್ರಾನ್ಸ್ಪರೆಂಟ್ ಪಾತನ್ನು ಇಟ್ಟಿದ್ದಾರೆ. ಇಲ್ಲಿ ಒಳಗಡೆ ಏನೇನು ಕೆಲಸ ನಡೀತಾ ಇದೆ, ಯಾವ ರೀತಿ ಮಷಿನರಿಗಳು ಎಲ್ಲ ಇದ್ದಾವೆ ಅಂತ ನಾವು ಇಲ್ಲಿಂದಾನೇ ನೋಡ್ಬೋದು. ಮಾಸ್ ಪ್ರೊಡಕ್ಷನ್, ಹ್ಯೂಜ್ ಕ್ವಾಂಟಿಟಿಯಲ್ಲಿ ಈ ರೀತಿ ಪ್ರೊಡಕ್ಷನ್ ನಡಿಬೇಕಾದ್ರೆ ಮಷಿನರಿಗಳು ತುಂಬಾ ಇಂಪಾರ್ಟೆಂಟ್. ಎವ್ರಿ ಸ್ಟೆಪ್ಪಿಗೂ ಇಲ್ಲಿ ಮಷಿನರಿಗಳು ಇದ್ದಾವೆ. ಹಾಗಂತ ಎಲ್ಲನೂ ಮೆಷಿನ್ ಮಾಡೋಕ್ಕಾಗಲ್ಲ. ಯು ರಿಕ್ವೈರ್ ಮ್ಯಾನ್ ಪವರ್. ಎಲ್ಲ ಕೆಲಸನೂ ಎಷ್ಟು ಅಚ್ಚುಕಟ್ಟಾಗಿ ನಡೀತಾ ಇದೆ ಅಂತ ನಾವೇ ನೋಡ್ಬೋದು ಇಲ್ಲಿ ನಿಂತ್ಕೊಂಡು. ನಾನು ಹೋದಾಗ ವಿಪ್ರೋದು ಗ್ರ್ಯಾನಮ್ಮ ಕೋಡ್ಬಳೆಗಳು, ಚಕ್ಲಿ, ನಿಪ್ಪಟ್ಟು ಏನು ಬರುತ್ತೆ ಅದ್ರ ಪ್ರೊಡಕ್ಷನ್ ನಡೀತಾ ಇತ್ತು. ಎಲ್ಲ ದೊಡ್ಡ ದೊಡ್ಡ ಮಿಷಿನ್ಗಳಲ್ಲಿ ಮಾಡೋದನ್ನ ನಮಗೆ ನೋಡ್ಲಿಕ್ಕೋಸ್ಕರ ಈ ರೀತಿ ಮಾಡಿದ್ದಾರೆ. ಎಷ್ಟು ಕ್ಲೀನಾಗಿ ಮಾಡ್ತಾರೆ, ಎಷ್ಟು ಹೈಜಿನಿಕ್ ಆಗಿದೆ ಅನ್ನೋದನ್ನ ನಾವು ಇಲ್ಲೇ ನೋಡ್ಬೋದು. ಇಲ್ಲಿ ನೋಡಿ ಯಾವ್ಯಾವ ಬ್ರ್ಯಾಂಡ್ ತಯಾರು ಮಾಡ್ತಾರೆ ಅಂತ ಹಾಕಿದ್ದಾರೆ. ಗ್ರ್ಯಾನಮ್ಮ, ವಿಪ್ರೋ, MTR, ಕೋಡ್ಬಳೆ, ದಕ್ಷಿಣ್, ಹಲ್ದಿರಾಮ್ಸ್, ಈ ಎಲ್ಲ ಬ್ರ್ಯಾಂಡ್ಗಳದ್ದು ಇಲ್ಲೇ ತಯಾರಾಗೋದು. ಮತ್ತೆ ಕ್ಯಾಫೆ ಕೂಡ ಇದೆ, ಇಲ್ಲೇ ಬೇಕಂದ್ರೆ ತಗೊಂಡು ತಿನ್ಬೋದು. ಚಟ್ನಿ ವಿತ್ ಚಟ್ನಿ ಪುಡಿ ಡಿಪ್. ಇಲ್ಲಿ ಬಂದಮೇಲೆ ಚಾಟ್ಸ್ ತಿಂದಿಲ್ಲ ಅಂದರೆ ಹೇಗೆ? ಅದಕ್ಕೆ ಸ್ಪೆಷಲಾಗಿ ಏನಿತ್ತು ಅಂದರೆ ಚಕ್ಲಿ ವಿತ್ ಚಟ್ನಿ ಪುಡಿ ಡಿಪ್ ಅಂತ ಇದೆ. ಏನೋ ಸಮಥಿಂಗ್ ಸ್ಪೆಷಲ್, ಯುನೀಕ್ ಅಂತ ಅನಿಸ್ತು, ಅದಕ್ಕೆ ಅದನ್ನು ತೊಗೊಂಡಿದ್ದೀವಿ. ಮತ್ತು ನಿಪ್ಪಟ್ಟು ಮಸಾಲ, ಅಫ್ಕೋರ್ಸ್ ಒಂದು ಕಾಫಿ. ಲೆಟ್ಸ್ ಟ್ರೈ. Very very different. Dahi chat. ನೀವು ಇಲ್ಲಿಗೆ ಬಂದಾಗ ಈ ಕ್ಯಾಫೆಯಲ್ಲಿ ಇದನ್ನೆಲ್ಲ ಟ್ರೈ ಮಾಡ್ಬೋದು. ಆ್ಯಂಡ್ ಅಫ್ಕೋರ್ಸ್ ಚಿಕ್ಕಮಂಗ್ಳೂರಿಗೆ ಬಂದಾಗ ಕ್ಯಾಪುಚಿನೋ, ಒಂದು ಕಾಫಿ. ಬಾಕ್ಸ್ಗಳನ್ನ ಸಹಿತ ಇಟ್ಟಿರ್ತಾರೆ. ಟೇಸ್ಟ್ ಮಾಡಿ ನಿಮ್ಗೆ ಇಷ್ಟ ಆದರೆ ತಗೊಳ್ಬೋದು. ಫೇಮಸ್ ಬ್ರ್ಯಾಂಡ್ಸ್ ಅಲ್ಲ, ಹಲ್ದಿರಾಮ್ಸ್, ಪೀಟರ್ಸ್, ಬಿಗ್ ಬಾಸ್ಕೆಟ್ ಅವರಿಗೆ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ಕೊಡ್ತಾರೆ. ಮಸಾಲ ಸ್ನ್ಯಾಕ್ ಮಾಡಿ
ಬೇರೆ ಬ್ರ್ಯಾಂಡ್ಗಳಿಗೆ ಹೇಗೆ ಮಾಡಿಕೊಡ್ತಾರೋ ಅವ್ರದ್ದೇ ಬ್ರ್ಯಾಂಡ್ಗಳನ್ನು ಇಲ್ಲಿ ಪ್ಯಾಕ್ ಮಾಡಿ ಅವ್ರದ್ದೇ ಸ್ಟೋರ್ ಕೂಡ ಇದೆ, ಇಲ್ಲಿ ಅದನ್ನು ನಾವು ಪರ್ಚೇಸ್ ಮಾಡಿ. ನೀವೇನಾದರೂ ಕುರುಕುಲು ತಿಂಡಿ ಇಷ್ಟಪಡೋರಾದರೆ ಯು ವಿಲ್ ಲವ್ ದಿಸ್ ಪ್ಲೇಸ್. ಎಲ್ಲ ಥರ ಮಿಕ್ಸ್ಚರ್, ಬೂಂದಿ ಕಾಳು, ಚಕ್ಲಿ, ಕೋಡ್ಬೇಳೆ ಎಲ್ಲ ಥರ ಸ್ನ್ಯಾಕ್ಗಳು ಇಲ್ಲಿ ಸಿಗತ್ತೆ. ಅದು ನಿಮ್ಮ ಕಣ್ಮುಂದೆ ತಯಾರಾಗೋದನ್ನು ಸಹಿತ ನೀವು ನೋಡ್ಬೋದು ಎಷ್ಟು ಹೈಜಿನಿಕ್ಕಾಗಿ ಮಾಡ್ತಾರೆ ಅಂತ. ಇಲ್ಲಿ ಅದನ್ನೆಲ್ಲ ಪ್ಯಾಕ್ ಮಾಡಿ ಅದನ್ನು ಸೇಲ್ ಮಾಡ್ತಾರೆ. ನೆಕ್ಸ್ಟ್ ನಾನು ಹೊರಟಿದ್ದು ಇಲ್ಲಿನ ಚಾಟ್ ಸ್ಟ್ರೀಟ್ಗೆ. ಇಲ್ಲಿ ಸ್ಟ್ರೀಟ್ ಸ್ಟೈಲ್ ಚಾಟ್ ತುಂಬಾ ಫೇಮಸ್ ಇದೆ. ಪರ್ಟಿಕ್ಯುಲರ್ಲಿ ಗೋಬಿ ಮಂಚೂರಿ ಅಂತೂ ನಂಗೆ ತುಂಬಾ ಇಷ್ಟ ಆಯಿತು. ಹಾಗೆ ಇಲ್ಲಿ ಟೊಮ್ಯಾಟೊ ಸ್ಲೈಸ್, ಪೈನಾಪಲ್ ಚಾಟ್ ಹಾಗೆ ಬಾಳೆ ದಿಂಡಿನಿಂದ ಚಾಟನ್ನು ಮಾಡಿಕೊಟ್ಟಿದ್ರು. ಅದು ಕೂಡ ತುಂಬಾ ಚೆನ್ನಾಗಿತ್ತು. ನೀವು ನೆಕ್ಸ್ಟ್ ಟೈಮ್ ಹೋದಾಗ ಇದನ್ನು ಕೂಡ ಟ್ರೈ ಮಾಡಿ. ಈ ಜಾಗ ಯಾವುದು ಅಂದ್ಕೊಂಡ್ರೆ ಬೇಲೂರು ರೋಡಲ್ಲಿರುವಂಥ ಕಲ್ಕಿ ಸ್ಟೋರ್. ಇಲ್ಲಿಗೆ ನೆಕ್ಸ್ಟ್ ಟೈಮ್ ನೀವು ವಿಸಿಟ್ ಮಾಡಿ. ಮುಂದೆ ನಾನು ಹೋಗ್ತಾ ಇರೋ ಜಾಗ, ಚಿಕ್ಕಮಂಗ್ಳೂರಿಗೆ ಬಂದಮೇಲೆ ಕಾಫಿನ ಎಕ್ಸ್ಪ್ಲೋರ್ ಮಾಡಿಲ್ಲ ಅಂದರೆ ಹೇಗೆ? ಮೈ ನೆಕ್ಸ್ಟ್ ಡೆಸ್ಟಿನೇಷನ್ ಈಸ್ ವರ್ಲ್ಡ್ ಆಫ್ ಕಾಫಿ. ಇದು ಒಂದು ಎಕ್ಸ್ಪೀರಿಯನ್ಸ್ ಕ್ಯಾಫೆ. ಅಂದರೆ ಇಲ್ಲಿ ನಿಮಗೆ ಕಾಫಿ ಬೈ ಮಾಡ್ಬೋದು, ಕಾಫಿನ ಅಲ್ಲೇ ಕುಡಿಬಹುದು. ಹಾಗೆ ಕಾಫಿ ಹೇಗೆ ತಯಾರಾಯಿತು ಅಂತ ಇಲ್ಲಿ ಒಂದು ಬೋರ್ಡನ್ನು ಕ್ರಿಯೇಟ್ ಮಾಡಿದ್ದಾರೆ. ಇಲ್ಲಿ ಫ್ರಮ್ ಸ್ಕ್ರ್ಯಾಚ್ ಟು ದಿ ಎಂಡ್ ಕಾಫಿ ಹೇಗೆ ತಯಾರಾಗುತ್ತೆ ಅಂತ ನಾವೇ ನೋಡ್ಬೋದು. ಕಾಫಿ ಇಂಡಿಯಾಗೆ ಹೇಗೆ ಬಂತು, ಅದರಲ್ಲೂ ಚಿಕ್ಕಮಂಗ್ಳೂರಿಗೆ ಹೇಗೆ ಬಂತು, ಯಾವಾಗ ಬಂತು, ಬೆಳೆದ ಮೇಲೆ ಕಾಫಿ ಪೌಡರ್ ಆಗೋವರೆಗೂ ಯಾವ್ಯಾವ ಪ್ರೊಸೀಜರ್ ಇರುತ್ತೆ, ಕಾಫಿ ಏನೇನು ಅಂಡರ್ಗೋ ಆಗುತ್ತೆ, ಅದನ್ನೆಲ್ಲ ಈ ಬೋರ್ಡಲ್ಲಿ ನಮಗೆ ಗೊತ್ತಾಗುತ್ತೆ. ಅಷ್ಟೇ ಅಲ್ಲದೆ ನಾವು ಅದರ ಅರೋಮಾನ ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ನೀವು ಇದನ್ನೆಲ್ಲ ತಿಳ್ಕೊಳ್ಬೇಕು ಅಂತಂದರೆ ನೆಕ್ಸ್ಟ್ ಟೈಮ್ ಚಿಕ್ಕಮಂಗ್ಳೂರಿಗೆ ಹೋದಾಗ ವರ್ಲ್ಡ್ ಆಫ್ ಕಾಫಿನ ವಿಸಿಟ್ ಮಾಡಲೇಬೇಕು.
ಚಿಕ್ಕಮಂಗ್ಳೂರು ಅಂದ್ರೇ ಹಿಲ್ ಸ್ಟೇಷನ್, ಬೆಟ್ಟ ಗುಡ್ಡಗಳು, ಮಾನ್ಸೂನಲ್ಲಂತೂ ಅಮೇಝಿಂಗ್ ಆಗಿರುತ್ತೆ. ಅದನ್ನು ಹೊರತುಪಡಿಸಿ ಇಲ್ಲಿ ತಿನ್ನೋ ಅಂಥ ಜಾಗಗಳು ತುಂಬಾ ಇದೆ. ಕಾಫಿ ಆಬ್ವಿಯಸ್ಲಿ ಫೇಮಸ್, ಅಲ್ಲಿ ಪಾಂಡುರಂಗ ಇದೆ ಕಾಫಿ. ಹಾಗೆ ಇವತ್ತು ಹೋಗಿದ್ದ ಜಾಗ ಅದು ಬಿಟ್ಟರೆ ಫುಡ್ ಫ್ಯಾಕ್ಟ್ರಿ, ಟೇಸ್ಟಿ ವರ್ಲ್ಡ್ ಫುಡ್ ಫ್ಯಾಕ್ಟ್ರಿ, ಹಾಗೆ ಸ್ಟ್ರೀಟ್ ಫುಡ್ ಕೂಡ ತುಂಬಾ ಚೆನ್ನಾಗಿದೆ. ಕಾಫಿ ಎಷ್ಟು ಫೇಮಸ್ಸೋ ಸ್ನ್ಯಾಕ್ಸ್ಗೂ ಅಷ್ಟೇ ಫೇಮಸ್ಸು ಚಿಕ್ಕಮಂಗ್ಳೂರು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ನಾನು ನಿಮ್ಮನ್ನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಬಾಯ್.